ಬಿಗ್ ಬಾಸ್ ಹಾಗೂ ನನ್ನ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರಗಳು. ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು. ಇನ್ನೊಂದು 2 ವಾರ, ಮ್ಯಾಕ್ಸಿಮಮ್ ಇನ್ನೊಂದು 2 ವಾರ ಇರುತ್ತೆ ಅನಿಸುತ್ತೆ. ಇದರಲ್ಲಿ ಮೊದಲಿನಿಂದನೂ ಭಾಳಷ್ಟು ಜನರು ಮನೆಯವರ ಜೊತೆ ಮಾತಾಡದೆ, ಅವ್ರನ್ನ ನೋಡದೆ ಭಾಳ ದಿನದಿಂದ ಈ ಮನೆಯಲ್ಲೇ ಆಟ ಆಡ್ತಾ ಇದ್ದಾರೆ. ಹಲವಾರು ಟಾಸ್ಕ್ಗಳನ್ನು ಆಡಿ ದಣಿದಿದ್ದಾರೆ. ಹಾಗಾಗಿ ಮನೆಯವರ ಜ್ಞಾಪಕಕ್ಕೋಸ್ಕರ ಮನೆಯವ್ರನ್ನೆಲ್ಲ ಬಿಗ್ ಬಾಸ್ನವರು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕರೆಸ್ತಾ ಇದ್ದಾರೆ, ಈ ಸ್ಪರ್ಧಿಗಳ ಮನೆಯವ್ರನ್ನ. ಇದು ಟೋಟಲ್ ಫ್ಯಾಮಿಲಿ ಪ್ಯಾಕ್ ವೀಕ್ ಆಗಿದೆ ಈ ವೀಕ್. ಹಾಗಾಗಿ ಈ ವೀಕ್ನ ಮೊದಲ 2 ದಿನ ಹಲವಾರು ಟಾಸ್ಕ್ಗಳನ್ನು ನೀಡಿದರು ದಿನಸಿಗೋಸ್ಕರ. ಅದರಲ್ಲಿ ಹನುಮಂತನೇ ಚೆನ್ನಾಗಿ ಆಡಿದ್ದಾನೆ ಫಸ್ಟು ಎಲ್ಲರಿಗಿಂತ. ಆ 9 ಜನರಲ್ಲಿ 6 ಜನರಲ್ಲಿ 9 ಜನರಲ್ಲಿ 3 ಜನ ಸುಮ್ಮನೆ ಕೂತಿದ್ರು ನೋಡ್ತಾ. 6 ಜನ ಆಡಿದ್ದಾರೆ. ಅದರಲ್ಲಿ ಹನುಮಂತ ಟಾಪ್ ಆಗಿ ಬಂದಿದ್ದಾನೆ. ಮತ್ತು ಅದಾದಮೇಲೆ ಏನು ನಡೀತಂದರೆ, ಈ ಫ್ಯಾಮ್ಲಿ ಪ್ಯಾಕ್ ಚಲುವಾಗಿದೆ. ಈ ಫ್ಯಾಮ್ಲಿ ಪ್ಯಾಕಲ್ಲಿ ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಭವ್ಯ ಅವರ ಫ್ಯಾಮ್ಲಿ. ಅದರಲ್ಲೂ ಭವ್ಯ ಅವರ ಅಕ್ಕ ಸ್ಟಾರ್ಟಿಂಗಲ್ಲಿ ಎಂಟ್ರಿಯಾಗಿ ಭವ್ಯ ಅವರಿಗೆ ಆಶ್ಚರ್ಯ ಮೂಡಿಸಿದರು. ಭವ್ಯ ಅವರು ಭೇಟಿ ಆದ ತಕ್ಷಣ ಅವರಿಗೆ ಮನೆಯವ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದರು. ಮತ್ತು ಅವರ ಅಕ್ಕ ಇವರ ಆಟದ ಬಗ್ಗೆ ಎಲ್ಲ ವಿಚಾರ ಮಾಡಿದರು. ಯೋಗಕ್ಷೇಮ ವಿಚಾರ ಮಾಡಿದ್ಲು. ಅದಲ್ಲದೆ ಭವ್ಯ ಅವರು ಅಮ್ಮನೂ ಬರಬೇಕಾಯ್ತಕ್ಕ ಅನ್ನುವಂಥ ಮಾತು ಹೇಳಿದರು. ಹಾಗಾಗಿ ಅಮ್ಮನ ಬಗ್ಗೆ ಬಹಳ ನೆನಪು ಮಾಡಿಕೊಂಡು ಅಕ್ಕನ ಹತ್ರ ಈ ಪರಿಸ್ಥಿತಿ ನಡೆದಾಗ ತ್ರಿವಿಕ್ರಮ್ಗೆ ಒಂಥರ ಗಜಿಬಿಜಿ ಅನಿಸಿರ್ಬೇಕು. ಯಾಕಂದರೆ ಈ ಕಡೆ ಧನರಾಜ, ಹನುಮಂತು ಅವರೆಲ್ಲ ಆಹಾ, ಮತ್ತು ರಜತ್ ಅವರೆಲ್ಲ ಆಹಾ ನೋಡು ನಾಚಿಕೆ ಪಡ್ತಾನೆ, ಕಳ್ಳನಾಗೆ ನೋಡ್ತಾನೆ ಕಳ್ಳ ಅಂಥೇಳಿ ಎಲ್ಲ ಛೇಡಿಸಿ ನಕ್ಕರು. ಅದು ಯಾಕೋ ಗೊತ್ತಿಲ್ಲ, ಅವರವ್ರಿಗೆ ಗೊತ್ತು. ಹಾಗೆ ನಾವು ಏನು ಬೇಕೋ ಅದನ್ನು ಕಲ್ಪನೆ ಮಾಡ್ಕೊಳ್ಬೋದು. ಇದಾದಮೇಲೆ ಹನುಮಂತಗೆ ತನ್ನ ತಂದೆ ತಾಯಿಯವ್ರ ನೆನಪು ಆಯ್ತು ಅಂಥೇಳಿ ರಜತ್, ಧನರಾಜ್ ಇವ್ರ ಹತ್ರ ಎಲ್ಲ ತನ್ನ ಮನಸ್ಸಿನ ಅಳಲನ್ನು ತೋಡ್ಕೊಂಡ. ನೋಡಿ ಇವ್ರ ಫ್ಯಾಮ್ಲಿ ಬಂತು, ನನ್ನ ಫ್ಯಾಮ್ಲಿನೂ ಬರಬೇಕಾಗಿತ್ತು ಅನ್ನುವಂಥ ಮಾತು ಹೇಳಿದರು. ಇರಲಿ, ಅದನ್ನು ಆಮೇಲೆ ಹೇಳ್ತೀನಿ. ಅಕ್ಕ ತಂಗಿಯರ ಭಾವನಾತ್ಮಕ ಮಿಲನ. ಬಹಳ ದಿನದಿಂದ ಇವರು ತಮ್ಮ ಭಾವನೆಗಳನ್ನು ಏನು ತೋರಿಸ್ಕೊಂಡು ಮನಸ್ಸನ್ನು ಹಗುರ ಮಾಡಿಕೊಂಡ್ರು. ಅಕ್ಕ ತಂಗಿ ಒಬ್ರಿಗೊಬ್ಬರು ಬಿಗಿದಕೊಂಡು ತಮ್ಮ ಆಟದ ವೈಖರಿಗಳ ಬಗ್ಗೆ ಚರ್ಚೆ ಮಾಡಿದರು. ಇದರಲ್ಲಿ ಭವ್ಯಳ ಅಕ್ಕ ದಿವ್ಯಾ ಅವಳಿಗೆ ಇನ್ನೂ ಚೆನ್ನಾಗಿ ಆಡಬೇಕಾಗಿದೆ ಅನ್ನುವಂಥ ಮಾತು ಹೇಳಿದರು. ಈ ನಡುವೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಈ ತ್ರಿವಿಕ್ರಮ್ ಅವನು ಏನು ಹೇಳ್ತಾನೆ ನೋಡಿ, ಈ ಭವ್ಯನ ಹೊರಗೆ ಕಳಿಸ್ಬಿಡಿ ಬಿಗ್ ಬಾಸ್, ಈ ದಿವ್ಯನ ಇಟ್ಕೋತೀವಿ ಅನ್ನುವಂಥ ಮಾತು ಹೇಳ್ತಾನೆ. ಅದು ಇಟ್ಕೋತೀವಿ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ ಅಂತ ಅವನಿಗೆ ಗೊತ್ತಿಲ್ಲ ಪಾಪ. ಈ ಕರ್ನಾಟಕದ ಜನತೆ ಏನು ಅಂದಿರ್ಬೋದು ಇಟ್ಕೋತೀನಿ ಅನ್ನೋ ಪದಕ್ಕೆ. ಇದೆಲ್ಲ ಕನ್ನಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಮಾತಾಡಿ ಬಿಗ್ ಬಾಸ್ನಲ್ಲಿ ಇವರು ಎಂಟ್ರಿ ಆಗಬೇಕಾಗಿತ್ತು. ಏನೋ ಬ್ಯಾಡ್ ಲಕ್ ಎಂಟ್ರಿ ಹಾಕ್ಬಿಟ್ಟಿದ್ದಾರೆ. ಈ ನಡುವೆ ಹನುಮಂತ, ರಜತ್ ಹಾಗೂ ಧನರಾಜ್ ನಡುವೆ ಒಂದು ಸಣ್ಣ ಮಾತುಕತೆ ನಡೆಯುತ್ತೆ. ಏನಪ್ಪ ನಿನಗೂ ಏನಾಯಿತು, ನೆನಪಾಯ್ತಾ ಅನ್ನೋ ಮಾತು ಕೇಳಿದಾಗ, ಹೌದು ನನಗೆ ನಮ್ಮಪ್ಪ ಅಮ್ಮ ನೆನಪಾದರು, ನನಗೂ ಭಾಳ ದಿನ ಆಯಿತು ಆಟದಲ್ಲಿ ಬಂದು, ನನಗೂ ಭಾಳ ಬೇಸರ ಆಗಿದೆ, ಭಾಳ ನೆನಪಾಗ್ತಾ ಇದ್ದಾರೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಕುರಿಗಳು ಇವೆಲ್ಲ ಭಾಳ ನೆನಪಿಗೆ ಬರ್ತಾ ಇದ್ದಾವೆ ಅನ್ನುವಂಥ ಮಾತು ಹೇಳಿದರು. ಯಾಕಂದರೆ ಕಳೆದ ಕಿಚ್ಚ ಸುದೀಪ್ ಸರ್ ಅವ್ರ ಜೊತೆನ ವಾರದ ಕಥೆಯಲ್ಲಿ ಹನುಮಂತವರು ಬೇಸರ ವ್ಯಕ್ತಪಡಿಸಿದರು. ಇಲ್ಲ ಸರ್, ನನಗೆ ಭಾಳ ಮನೆಯವ್ರು ನೆನಪಾಗ್ತಾ ಇದ್ದಾರೆ, ಅವ್ರಿಗೆ ನಾನು ಮಾತಾಡಿಸ್ಬೇಕು, ಅವ್ರನ್ನ ನಾನು ನೋಡಬೇಕು ಅಂತ ಹೇಳಿದರೆ, ಅದಕ್ಕೆ ನಾನು ಡಲ್ಲಾಗಿದ್ದೀನಿ. ನೀವು ಒಂದು ಸಾರಿ ಮಾತಾಡಿಸ್ಬಿಟ್ರೆ, ನನಗೆ ಭೇಟಿ ಮಾಡಿಸ್ಬಿಟ್ರೆ ನಾನು ಇನ್ನೂ ಮೊದಲಿನ ಥರ ಪುಟಿದಾಡ್ತೀನಿ ಅನ್ನುವಂಥ ಮಾತು ಹೇಳಿದರು. ಆದರೆ ಇದೆಲ್ಲಕ್ಕಿಂತ ಮಿಕ್ಕಿ ಇವರೇನು ಉಳಿದೋರಿದ್ದಾರೆ ನೋಡ್ರಿ. ಈಗ ಭವ್ಯ ಅವ್ರೇನು ಕೋರ್ಕೊಂಡಿದ್ದಿಲ್ಲ, ಅವ್ರ ಕೋರಿಕೆ ಇದ್ದಿಲ್ಲ ಫ್ಯಾಮ್ಲಿಯವ್ರನ್ನ ಮಾತಾಡಿಸ್ಬೇಕು, ಭೇಟಿ ಆಗ್ಬೇಕು ಅಂತೇಳಿ. ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಬಂದುಬಿಟ್ಟಿದ್ದಾರೆ ಪಾಪ. ಇವರಿಗೆ ಎಕ್ಸ್ಪೆಕ್ಟ್ ಮಾಡಿದ್ರು, ಇದುವರೆಗೆ ಇವ್ರ ಫ್ಯಾಮ್ಲಿಯವ್ರನ್ನ ಭೇಟಿ ಆಗೋಕ್ಕಾಗಿಲ್ಲ. ಇನ್ನೊಂದು ಏನಂದರೆ, ಈ ವಾರ ಫ್ಯಾಮ್ಲಿ ಪ್ಯಾಕ್ ಆಗಿರೋದ್ರಿಂದ ಇನ್ನು 2 ದಿನ ಅವ್ರವ್ರ ಮನೆಯವರೆಲ್ಲ ಬಂದು ಭೇಟಿ ಆಗ್ತಾರೆ. ಹಾಗಾಗಿ ಹನುಮಂತನ ಫ್ಯಾಮ್ಲಿಯವರು ಮೇ ಬಿ ಬರ್ತಾರೆ ಖಂಡಿತ ಅಂತೇಳಿ ನಾವು ಆಶೆ ಮಾಡ್ತಾಯಿದ್ದೀವಿ. ಭವ್ಯನ ಅಕ್ಕ ಎಂಟ್ರಿ ನಂತರ ಸ್ವಲ್ಪ ಹೊತ್ತಿನ ನಂತರ ಭವ್ಯ ಅವರ ತಾಯಿ ಕೂಡ ಎಂಟ್ರಿಯಾಗಿ ಸರ್ಪ್ರೈಸ್ ಕೊಟ್ಟಳು. ಹಾಗಾಗಿ ಭವ್ಯಳಿಗೆ ಭಾಳ ಖುಷಿ ಆಯಿತು ಭವ್ಯ ಅವ್ರ ತಾಯಿಯನ್ನು ನೋಡಿ. ಭವ್ಯ ಜೊತೆ ಮಾತಾಡಿದ್ರೆ ಅವಳ ತಾಯಿ
ಆ ಅಮ್ಮನ ಭವ್ಯಳ ಯೋಗಕ್ಷೇಮಕ್ಕೆ ಮಾತಾಡಿದ್ಲು, ಅವಳ ಆಟದ ಬಗ್ಗೆ ಮಾತಾಡಿದ್ಲು, ಮೆಚ್ಚುಗೆ ವ್ಯಕ್ತಪಡಿಸಿದ್ಲು. ಆದರೆ ಒಂದು ಮಾತು ಮಾತ್ರ ಅವಳಿಗೆ ಹೇಳೋಕ್ಕೆ ಇಷ್ಟಪಟ್ಟಳು. ಅದೇನೆಂದರೆ, ನೀನು ವೈಯಕ್ತಿಕ ಆಟವನ್ನು ಆಡಬೇಕಮ್ಮ, ಹೊರಗಡೆ ಏನೇನೋ ಮಾತು ಬರ್ತಾ ಇದೆ. ಈ ಒಂದು ಮಾತು ಹೇಳೋಕ್ಕೆ ಮುಂಚೆ ಭವ್ಯಳ ತಾಯಿ ಭವ್ಯಳನ್ನು ಮುದ್ದಾಡಿದ್ಲು. ಭವ್ಯ ಕೂಡ ಐ ಮಿಸ್ ಯು ಅಮ್ಮ, ನಾನು ಭಾಳ ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಅನ್ನೋ ಮಾತನ್ನು ಹೇಳ್ತಾಳೆ. ಅಲ್ಲದೆ ತ್ರಿವಿಕ್ರಮ್ ಕೂಡ ಧನ್ಯವಾದಗಳನ್ನು ಹೇಳ್ತಾಳೆ. ತನ್ನ ಮಗಳಿಗೆ ನೀವು ಸಪೋರ್ಟ್ ಮಾಡಿ ನನ್ನ ಮಗಳಿಗೆ ಒಂದು ಅವಳ ಪಾಸಿಟಿವ್ನಿಟಿ ಹೊರಗೆ ಬರೋಕ್ಕೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರ, ಅವ್ರ ಒಳ್ಳೆಯ ಆಟಕ್ಕೆ ನೀವು ಬೆಂಬಲ ಆಗಿದ್ದೀರ ಅನ್ನೋವಂಥ ಮಾತು ಹೇಳಿ ಕೃತಜ್ಞತೆ ಹೇಳ್ತಾಳೆ. ಅಲ್ಲದೆ ಹೊರಗಡೆ ಏನೇನೋ ರೂಮರ್ಸ್ ನಡೀತಾ ಇದೆ, ಜನ ಏನೇ ಹೇಳಿ ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ ಅಂತ ಭವ್ಯ ತಾಯಿ ಹೇಳ್ತಾಳೆ. ಇದರ ನಡುವೆ ಭವ್ಯಳ ತಾಯಿ ಹನುಮಂತಿಗೆ ಸೂಪರಾಗಿ ಆಡ್ತೀಯಪ್ಪ ಅಂಥೇಳಿ ಬೆನ್ನು ಚಪ್ಪರಿಸ್ತಾಳೆ. ತದನಂತರದಲ್ಲಿ ಚೈತ್ರಗೂ ಚೆನ್ನಾಗಿ ಆಡ್ತೀಯಮ್ಮ ಅನ್ನುವಂಥ ಮಾತು ಹೇಳ್ತಾಳೆ. ಭವ್ಯ ಅಕ್ಕನ ಜೊತೆ ಭವ್ಯನ ಅಕ್ಕನ ಹುಡುಗರು ಬಂದಿರ್ತಾರೆ. ಅವರೆಲ್ಲ ಹೊಸ ವರ್ಷದ ಗ್ರೀಟಿಂಗ್ಸನ್ನು ಶುಭಾಶಯವನ್ನು ಕೋರ್ತಾರೆ ಎಲ್ಲ ಮನೆ ಮಂದಿಗೆ. ಅಮ್ಮ ಬಂದ ಖುಷಿಯಲ್ಲಿದ್ದ ಭವ್ಯಗೆ, ಅಳಬೇಡ ಸುಮ್ಮನಿರಮ್ಮ, ಸೂಪರಾಗಿ ಆಡ್ತಾಯಿದೆಯಾ, ಚೆನ್ನಾಗಿ ಆಡು, ಗೆದ್ದು ಬಾ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಭವ್ಯ ಅವರ ತಾಯಿ ಬರೋದಕ್ಕೆ ಮುಂಚೆ ಭವ್ಯ ಅವರ ಅಕ್ಕ ಮನೆ ಮಂದಿ ಜೊತೆ ಮಾತಾಡ್ತಾರೆ. ಅದರಲ್ಲಿ ಭವ್ಯ ಅವಳ ವೈಯಕ್ತಿಕ ವಿಚಾರ ಕೂಡ ಬರುತ್ತೆ. ಆ ಅಮ್ಮಂಗೆ ಅಡುಗೆ ಸರಿಯಾಗಿ ಮಾಡೋಕ್ಕೆ ಬರೋಲ್ಲ ಅನ್ನೋವಂಥ ಮಾತನ್ನು ಬಿಗ್ ಬಾಸ್ ಮಂದಿ ಹೇಳಿದಾಗ ಭವ್ಯ ಅವರ ಅಕ್ಕ ಕೂಡ, ಹೌದು, ಆ ಅಮ್ಮಗೆ ಏನು ಅಡುಗೆ ಮಾಡೋಕ್ಕೆ ಬರೋಲ್ಲ, ಏನು ಬರೋಲ್ಲ, ಮನೆಯೆಲ್ಲ ಆರಾಮ ಗಂಡು ಮಗು ಥರ ಇರ್ತಾಳೆ, ಆ ಥರ ಮುದ್ದಾಗಿ ಬೆಳೆಸಿದ್ದಾರೆ ಮನೆಯಲ್ಲಿ ಅನ್ನೋವಂಥ ಮಾತು ಹೇಳಿದಾಗ ಬಿಗ್ ಬಾಸ್ ಮಂದಿ ಹೇಳಿದರು, ಅಲ್ಲ ಹೊರಗಡೆ ಗಂಡನ ಮನೆಗೆ ಹೋದಾಗ ಹೆಂಗೆ ಅನ್ನೋವಂಥ ಮಾತು ಕೇಳಿದ್ಲು. ಹಾಗಾಗಿ ಈ ಅಮ್ಮ ಭಾಳ ಮುಂದೆ ಗಂಡನ ಮನೆಗೆ ಹೋದರೆ ಹೆಂಗೆ ಅನ್ನುವಂಥ ವಿಚಾರವನ್ನು ಆ ಅಮ್ಮನೇ ತನಗೆ ತಾನು ಮಾಡಿಕೊಂಡು ಏನೇನು ಬರೋಲ್ಲೋ ಎಲ್ಲ ಅಡುಗೆ ವಿಷಯ ಆಯಿತು, ಇನ್ನೊಂದು ವಿಷಯ ಆಯಿತು, ನಡವಳಿಕೆ ಆಯಿತು, ಎಲ್ಲ ತಿಳ್ಕೊಬೇಕು. ಸಿಮೆಂಟ್ ಅಲ್ಲ, ಸಾರಿ, ಅದು ಟೈಲ್ಸ್ ಪೀಸ್ ಚೂರುಗಳು ತುಂಬಿರುವಂಥ ಒಂದು ಚಿಕ್ಕ ಮೂಟೆ ಇರುತ್ತೆ. ಅದರಲ್ಲಿ ಅವ್ರ ತಾಯಿ ಫೋಟೋ ಇಟ್ಟಿರ್ತಾರೆ. ಅದನ್ನೆಲ್ಲ ಜೋಡಿಸ್ಬೇಕು. ಜೋಡಿಸಿದ್ರೆ ಅವರಿಗೆ ಅವ್ರ ತಾಯಿಯನ್ನು ಮೀಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಆ ಟಾಸ್ಕಲ್ಲಿ ತ್ರಿವಿಕ್ರಮ್ ವಿಫಲಗೊಂಡು ಅಳ್ತಾನೆ. ಆವಾಗ ಅವ್ರ ತಾಯಿನ ವಾಪಸ್ ಕಳಿಸ್ಬಿಡ್ತಾರೆ, ಬಿಗ್ ಬಾಸ್ನವ್ರು ಹೊರಗೆ ಬನ್ನಿ ಅಂತೇಳಿ. ಆವಾಗ ತ್ರಿವಿಕ್ರಮ್ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಇನ್ನೊಂದು ಚಾನ್ಸ್ ಕೊಡಿ, ನಾನು ಆಡ್ತೀನಿ, ನಮ್ಮ ತಾಯಿನ ಮೀಟ್ ಮಾಡ್ಬೇಕಂತೇಳಿ. ಆದರೆ ಅವರು ಅವಕಾಶ ಕೊಡೋಲ್ಲ. ಇದಾಗಿ ಒಂದು 5 ನಿಮಿಷ ಭಾವನಾತ್ಮಕ ಸನ್ನಿವೇಶ ನಡೆಯುತ್ತೆ. ಇವರು ಅಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲರೂ ಬೇಜಾರು ಪಟ್ಕೋತಾರೆ, ಯಾಕೆ ಏನಾಯ್ತು ಅಂತೇಳಿ. ಇದಾಗಿ ಒಂದು 10 ನಿಮಿಷದ ಮೇಲೆ ತ್ರಿವಿಕ್ರಮ್ ಅವ್ರ ತಾಯಿ ಮತ್ತೆ ವಾಪಸ್ ಮನೆಗೆ ಬಂದು ತನ್ನ ಮಗನ ಭೇಟಿಯಾಗಿ ಮುದ್ದಾಡಿ ಎಲ್ಲ ಯೋಗಕ್ಷೇಮ ವಿಚಾರ ಮಾಡ್ತಾರೆ. ಇದಾದ ನಂತರ ಬಂದದ್ದೇ ಇವರು ರಜತ್ ಅವರ ಫ್ಯಾಮಿಲಿ. ರಜತ್ ಅವರ ಹೆಂಡತಿ ಒಳ್ಳೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾರೆ. ಅವರು ಕೂಡ ಸ್ಟಾರ್ಟಿಂಗಲ್ಲಿ ಪಾಸ್ ಪ್ಲೇ ಅನ್ನೋ ಆಟ ಡೈರೆಕ್ಷನ್ ಪ್ರಕಾರ, ಬಿಗ್ ಬಾಸ್ ಡೈರೆಕ್ಷನ್ ಪ್ರಕಾರ ಇರುತ್ತೆ. ಸರ್ಪ್ರೈಸ್ ಎಂಬಂತೆ ಹೆಂಡ್ತಿನ ಭೇಟಿಯಾದ ತ್ರಿವಿಕ್ರಮ್ ಮೊದಲು ಕೇಳಿದ್ದೆ ಮಕ್ಕಳನ್ನು, ಮಕ್ಕಳೆಲ್ಲಿ ಅಂತೇಳಿ. ಅದಾದಮೇಲೆ ಬಿಗ್ ಬಾಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ಬಿಗ್ ಬಾಸ್ ನನಗೆ ಮಕ್ಕಳು ಬೇಕಂತೇಳಿ. ಇದಾದಮೇಲೆ ಅವರು ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಮೇಲೆ ಬರ್ತಾರೆ. ಇದರ ನಡುವೆ ಗಂಡ ಹೆಂಡತಿ ಅವರ ಯೋಗಕ್ಷೇಮಗಳ ಬಗ್ಗೆ ವಿಚಾರ ಮಾಡ್ತಾರೆ. ನೀನು ನಿನ್ನ ವೈಯಕ್ತಿಕ ಆಟ ಆಡು, ನೀನು ಬೇರೆಯವ್ರ ಮೇಲೆ ಇದಾಗಬೇಡ ಅನ್ನುವಂಥ ಮಾತು ಹೇಳ್ತಾರೆ. ಇಷ್ಟು ದಿನ ಚೆನ್ನಾಗಿ ಆಡ್ತಾ ಇದೆಯಾ, ಇನ್ನೂ ಚೆನ್ನಾಗಿ ಆಡು ಅನ್ನುವಂಥ ಮಾತನ್ನು ರಜತ್ ಅವರ ಹೆಂಡತಿ ರಜತ್ ಅವರಿಗೆ ಸಲಹೆ ಕೊಡ್ತಾಳೆ. ಇದಾದಮೇಲೆ ರಜತ್ ಅವರ ಮಕ್ಕಳು ಬರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾರೆ, ಎಲ್ಲರ ಜೊತೆ ಬರೀತಾರೆ. ಇಡೀ ಬಿಗ್ ಬಾಸ್ ಮಂದಿ ಜೊತೆ ಎಲ್ಲರೂ ಮಾತಾಡಿ ಯೋಗಕ್ಷೇಮ ವಿಚಾರ ಮಾಡಿ ಎಲ್ಲ ನಡೆಯುತ್ತೆ. ಈ ವಾರದಲ್ಲಿ ಇಷ್ಟು ನಡೆದಿರುತ್ತೆ. ಇದಾದ ನಂತರದಲ್ಲಿ ಇವತ್ತಿನಿಂದ ಪ್ರತಿದಿನ 3 ಜನರಿಗೆ ಫ್ಯಾಮಿಲಿ ಪ್ಯಾಕ್ ಇದೆ ಅನಿಸುತ್ತೆ. ಇವತ್ತು 3 ಜನ ಯಾರಾದರೂ ಬರ್ಬೋದು, ನಾಳೆ 3 ಜನ ಯಾರಾದರೂ ಬರ್ಬೋದು. ಈ ಥರ 9 ಜನರ ಫ್ಯಾಮಿಲಿಯವರನ್ನು 3 ದಿನದಲ್ಲಿ ಭೇಟಿ ಮಾಡಿಸಿ ಮಾತಾಡಿಸುವಂಥ ಅವಕಾಶವನ್ನು ಬಿಗ್ ಬಾಸ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆಡ್ತಿರುವಂಥ ಈ ಬಿಗ್ ಬಾಸ್ ಮಂದಿಗೆ, ಈ ಕಂಟೆಸ್ಟೆಂಟ್ಸ್ಗೆ ಹೊಸ ಹುರುಪು ಬಂದಂಗಾಗತ್ತೆ.
ಹೊಸ ಹುರುಪಿನಿಂದ ಮೊದಲೇನು ಎಂಟ್ರಿ ಆಗಿದ್ದಲ್ಲ ಆ ಥರ ಆಡೋಕ್ಕೆ ಅವರಿಗೆ ಚಾನ್ಸ್ ಸಿಗುತ್ತೆ. ಫ್ಯಾಮಿಲಿ ಪ್ಯಾಕ್ನಲ್ಲಿ ಹೊಸ ವರ್ಷದ ಉಡುಗೊರೆ ಅಂತಲೂ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ ಈ ಫ್ಯಾಮಿಲಿ ಪ್ಯಾಕು ಈ ಕಂಟೆಸ್ಟೆಂಟ್ಸ್ಗೆ. ಇಷ್ಟು ಈ ಮಾಹಿತಿ. ಸಾರಿ, ಇನ್ನೊಂದು ಹೇಳೋದು ಮರ್ತಿದ್ದೆ. ಈ ನಡುವೆ ಶಂಕರ್ ನಾಗ್ ಅವರ ಮಿಮಿಕ್ರಿಯನ್ನು ಧನರಾಜ್ ಅವರು ಸಖತ್ತಾಗಿ ಮಾಡಿ ತೋರಿಸಿದ್ರು. ಇದು ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಇವತ್ತಿನ ಇದರಲ್ಲಿ. ಏನಿರಲಿ ವೀಕ್ಷಕರೇ, ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.